ಕಷಾಯ ಕುಡಿ. ಯಾಕ ನೀನು ನೋವಾ? ಇಲ್ಲಾಂದ್ರೆ ಈಗಿನ ಕಾಲದಲ್ಲಿ ಹೆಣ್ಣು ಹೆತ್ತವರು ವರದಕ್ಷಿಣೆ ಅಂತ ಆಸ್ತಿ ಪಾಸ್ತಿನೆಲ್ಲ ಬಿಟ್ಟು ಹೋಗ್ತಾರೆ. ಆದ್ರೆ ನಮ್ಮಮ್ಮ ನಿಮಗೆ ಕೊಟ್ಟಿರೋ ಬಡವಣೆ ನೋಡಿ ಸದಾ ಕಾಯಿಲೆಯಿಂದ ಪಡೋದು ಜೀವ. ಯಾಕೆ ಹೀಗೆಲ್ಲ ಮಾತಾಡ್ತಿದೀಯಾ? 3 ಸುಂದರವಾದ ಗಂಡು ಮಕ್ಕಳು ನಿನ್ನ ನನಗೆ ಹೆತ್ತು ಕೊಟ್ಟಿಲ್ವಾ? ಅವ್ರು ಬರೋ ಹೊತ್ತು ಅವ್ರ ಕಿವಿಗೇನಾದ್ರು ಬಿದ್ರೆ. ಅಂದಾಗೆ ನಮ್ ಸುರೇಶ್ ರಿಸಲ್ಟ್ ಏನಾಯ್ತು? ಅದ್ರ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯ? ನಿನ್ನ ಮಕ್ಕಳೆಲ್ಲ ರ್ಯಾಂಕ್ ಸ್ಟೂಡೆಂಟ್ಸೇ. ಹೌದು, ಮತ್ತೆ ಅವನು ಬೆಳೆದು ದೊಡ್ಡವನಾದ್ಮೇಲೆ ಒಳ್ಳೆ ಕಡೆ ಕೆಲ್ಸಕ್ಕೆ ಸೇರಿಸ್ಬೇಕು, ಮದುವೆ ಮಾಡ್ಬೇಕು. ಹಾ, ಮದುವೆ ಅನ್ನೋದು ನೆನಪಿಗೆ ಬಂತು. ನಮ್ ಸುರೇಶ ಎಷ್ಟು ಚೆನ್ನಾಗಿದ್ದಾನಲ್ಲ. ಹೆತ್ತವರಿಗೆ ಹೆಗಣ ಮುದ್ದು ಅಂತಾರೆ. ಯಾಕ್ರಿ ನಮ್ ಸುರೇಶ ಚೆನ್ನಾಗಿಲ್ವಾ? ಚೆನ್ನಾಗೇ ಇದ್ದಾನೆ. ನಾನ್ ಸುಮ್ಮನೆ ತಮಾಷೆಗೆ ಹೇಳ್ದೆ, ಇನ್ನೇನು ಹೇಳ್ತಿದ್ದಿಲ್ಲ. ಹೇಳು. ಅಷ್ಟು ಚೆನ್ನಾಗಿರೋ ಅವನ್ಗೆ ಅಷ್ಟೇ ಚೆನ್ನಾಗಿರೋ ಒಂದು ಸುಂದರವಾದ ಹೆಣ್ಣನ್ನು ತರಬೇಕು ಅಂತ ನನ್ನ ಆಸೆ. ತಂದ್ರಾಯ್ತು ರೀ, ನಮ್ಮ ಉಡುಪಿ ಕಡೆ ಹುಡುಗಿರು ತುಂಬಾ ಚೆನ್ನಾಗಿರ್ತಾರಲ್ಲ. ಬೆಳ್ಳಿಗೆ ಕಂದ ಬಣ್ಣದ ಕಣ್ಣು, ನಗುವಾಗ ಕೆನ್ನೆಲಿ ಗುಳಿ, ಗುಂಗುರು ಕೂದಲು. ನಮ್ ಸುರೇಶನ್ಗೆ ಅಂತದೇ ಒಂದು ಹುಡುಗಿನ ತಂದ್ರೆ ಚೆನ್ನಾಗಿರುತ್ತಲ್ಲ? ಚೆನ್ನಾಗಿರುತ್ತೆ. ಆದ್ರೆ ನನ್ಗಿಂತೂ ಚೆನ್ನಾಗಿರ್ಬೇಕು. ನಂದೊಂದು ಆಸೆ. ನಾನು ಹೇಳಿ ಕೇಳಿ ಮೇಷ್ಟ್ರು, ಸಾಹಿತ್ಯದ ಒಲವು, ನಮ್ಮ ಧಾರವಾಡ ಇದೆಯಲ್ಲ, ನಾಡಿನ ಸಾಹಿತ್ಯ ಭಂಡಾರ ಅನಿಸ್ಕೊಳ್ಳುತ್ತೆ. ಅದಕ್ಕೆ ಒಬ್ಬ ಸೊಸೆನಾದ್ರೂ ಧಾರವಾಡದಿಂದ ತರಬೇಕು. ಸರಿನಾ? ಅದ್ ಸರಿ. ದೊಡ್ಡ ಮಹೇಶನ್ಗೆ ಏನ್ ಮಾಡೋದು? ಅವನ್ಗೆ ಕನ್ನಡ ಮತ್ತೆ ಕಲೆ ಅಂದ್ರೆ ತುಂಬಾ ಆಸಕ್ತಿ. ಅದಕ್ಕೆ ತವರೂರು ಮೈಸೂರು, ಅಲ್ಲಿಂದ ಒಂದ್ ಹೆಣ್ಣನ್ ತರೋದು. ಏನಂತೀರಾ? ಒಬ್ಳು ಕನ್ನಡಕ್ಕೆ ತವರೂರಾದ ಮೈಸೂರಿಂದ, ಒಬ್ಳು ಸೌಂದರ್ಯಕ್ಕೆ ಹೆಸರಾದ ಉಡುಪಿಯಿಂದ, ಮತ್ತೊಬ್ಳು ಸಾಹಿತ್ಯಕ್ಕೆ ಹೆಸರಾದ ಧಾರವಾಡದಿಂದ. ಇಷ್ಟಾದ್ರೆ ನಮ್ಮ ಮನೆ ಏಕೀಕರಣವಾದ ಕರ್ನಾಟಕ ಇದ್ದಾಗಿರುತ್ತೆ. ಆಹಾ, ನನ್ನ ಆಸೆ ಅಲ್ಲಿಗೆ ಮುಗೀತು ಅನ್ಕೋಬೇಡಿ. ಮಕ್ಕಳಿಗೆ ಮದುವೆ ಮಾಡ್ಬಿಟ್ರೆ ಸಾಲದು, ಮನೇನೂ ಮಾಡ್ಬೇಕು. ನನ್ನ ಕನಸಿನ ಮನೆ ಹೇಗಿರ್ಬೇಕು ಗೊತ್ತಾ? ಹೇಗಿರ್ಬೇಕು? ಅದರಲ್ಲಿ 4 ಪೋರ್ಷನ್ಸ್ ಇರ್ಬೇಕು. ಒಂದು ಪೋರ್ಷನ್ ಅಲ್ಲಿ ನಾವಿರ್ಬೇಕು, ಮಿಕ್ಕ 3 ಪೋರ್ಷನ್ ಅಲ್ಲಿ 3 ಮಕ್ಕಳು ಅವ್ರವ್ರ ಹೆಂಡತಿ ಜೊತೆಲಿ ಅವ್ರವ್ರದೇ ಆದ ಪ್ರತ್ಯೇಕವಾದ ಸಂಸಾರ. ಪ್ರತಿಯೊಬ್ಬರಿಗೂ ಅವ್ರವ್ರ ಜವಾಬ್ದಾರಿ ಗೊತ್ತಾಗ್ಬೇಕು. ಅದಕ್ಕೆ ಬೇರೆ ಬೇರೆ ಆಗಿರ್ಬೇಕು. 3 ಜನ ಸೊಸೆರು ಅವ್ರವ್ರಿಗೆ ಇಷ್ಟ ಬಂದಿದ್ದನ್ನ ಮಾಡ್ಕೊಂಡು ತಿನ್ಬಹುದು, ತಗೊಂಡು ಉಡ್ಬಹುದು. ಇಷ್ಟೊತ್ತು ಹೇಳಿದ್ದನ್ನ ನಾನು ಚಾಚು ತಪ್ಪದೆ ನಡೆಸ್ತೀನಿ. ತಣಿವು ಮಾಡ್ಕೋಬೇಡ. ನಾವಿಬ್ರು ನಗ್ತಾ ಇರೋದು ಈ ಕಾಯಿಲೆಗೆ ಇಷ್ಟ ಇಲ್ಲ ಅಂತ ಕಾಡುತ್ತೆ. ಅದಕ್ಕೆ ಹೊಟ್ಟೆಯಿಂದ ಶುರುವಾದ ನೋವು 2 ದಿವಸದಿಂದ ಎದೆ ಗುಂಡಲ್ಲಿ ಸೇರ್ಕೊಂಡು ಒತ್ತುತ್ತಾ ಇದ್ದಾರೆ, ಅನ್ನಿಸ್ತಾ ಇದ್ದಾರೆ. ನೀನ್ ಹೀಗೆಲ್ಲ ಮಾತಾಡಿದ್ರೆ ನನ್ನ ಕೈಕಾಲು ಶಕ್ತಿನೇ ಹೊರಟೋಗುತ್ತೆ. ನಿನ್ನೆಲ್ಲ ಕಳ್ಕೊಳ್ತೀನಿ ಅಂತ ಭಯ ಆಗತ್ತೆ. ನೋಡು ನೋಡು ನೋಡು, ನಿನ್ ಮನೆ ಕನಸು ಪೂರ್ತಿ ಆಗ್ಬೇಕಾದ್ರೆ ಮನೆಗೆ ಮಹಾಲಕ್ಷ್ಮಿ ಆದ ನೀನ್ ಚೆನ್ನಾಗಿರ್ಬೇಕಲ್ಲ, ಬದುಕಿರ್ಬೇಕಲ್ಲ. ನಾನು ಬೇಗ ಡಾಕ್ಟರ್ನ ಕರ್ಕೊಂಡ್ ಬರ್ತೀನಿ. ನೀನ್ ಮಲ್ಕೋ. ರೆಸ್ಟ್ ತಗೋ. ನಾನು ಬೇಗ ಬರ್ತೀನಿ. ನೋಡ್ತಿದ್ಯಲ್ಲ ಶಾರದೆ, ಏನ್ ನಡೀತಿದೆ ಅಂತ. ನಿನ್ನ ಆಸೆಯಂತೆ ಮನೆ ಕಟ್ಟಿಸ್ದೆ, 3 ಕಡೆಯಿಂದ 3 ಸೊಸೆರನ್ನ ತಂದೆ, ಮಕ್ಕಳಿಗೆಲ್ಲ ಕೆಲಸ ಕೊಡಿಸ್ದೆ. ಎಲ್ರು ನಗನಗ್ತಾ ಇರೋದನ್ನೇ ನಾನು ನೋಡ್ತೀನಿ ಅಂತಂದ್ರೆ ಹೇಗಿರ್ಬೇಕಾದ ಸಂಸಾರ ಹೇಗಾಗ್ಬಿಡ್ತು.
ಅತಿ ಆಸೆ ಗತಿಗೇಡು ಅನ್ನೋ ಹಾಗೆ ದುರಾಸೆ ದುರಾಸೆ ನಾಟ್ಯವಾಡ್ತಾ ಇದೆ ನಮ್ಮ ಮನೆಯಲ್ಲಿ. ನೀನೇನು ಹೋಗ್ಬಿಟ್ಟೆ, ಇದನ್ನೆಲ್ಲ ನೋಡೋಕೆ ನಾನಿದ್ದೀನಿ. ಛೆ, ರೀ, ಆ ಮಂಗಳನು ವತ್ಸಲನು ಇಬ್ರು ನನ್ನ ತುಂಬಾ ಪೀಡಿಸ್ತಿದ್ದಾರೆ. ಹೇಗಾದ್ರೂ ಮಾಡಿ 15,000 ಅಡ್ಜಸ್ಟ್ ಮಾಡ್ಬಿಡಿ. ಬಡ್ಡಿ ದುಡ್ಡು ಕೊಟ್ಬಿಟ್ರೆ ಅವ್ರಿಬ್ರು ಸುಮ್ಮನೆ ಹೋಗ್ತಾರೆ. ನಾನು ಎಲ್ಲಿಂದ ತಂದ್ಕೊಡ್ಲಿ? ನಿನ್ಗೆ ಗೊತ್ತಲ್ಲ, ಬರೋ ದುಡ್ಡನ್ನು 1 ಪೈಸಾನು ಬಿಡದೆ ನಿನ್ ಕೈಲೇ ತಂದು ಕೊಡ್ತಿದ್ದೀನಲ್ಲ. ರೀ, ನಿಮ್ ಸ್ಕೂಲಲ್ಲಿ ಯಾವುದು ಅದೇನೋ ಲೋನ್ ಕೊಡ್ತಾರಂತಲ್ಲ, ಲೋನು. ಅದನ್ನ ತಗೊಂಡ್ರೆ ಹೇಗೆ? ಯಾಕೆ? ಆ ಲೋನ್ ತಂದ್ಬಿಟ್ಟು ಖರ್ಚು ಮಾಡ್ಬಿಟ್ಟು ನಾನು ನನ್ನ ಮಕ್ಕಳೆಲ್ಲ ಬಾಯಿ ಬಡ್ಕೊಂಡು ಬೀದಿ ನಿಲ್ಬೇಕು ಅಂತೀಯನು? ಮಕ್ಕಳು ಅಂದ ತಕ್ಷಣ ಜ್ಞಾಪಕ ಬಂತು. ಮರ್ಯಾದೆಯಾಗಿ ಹೇಳ್ತಾ ಇದ್ದೀನಿ ರಾಧಾ, ಈ ತಿಂಗಳ ಮಕ್ಕಳ ಫೀಸು, ಈ ತಿಂಗಳ ಇದ್ರದ್ದೆಲ್ಲ ಕಂತನ ಕಟ್ಬಿಡು ನೀನು. ಅಯ್ಯೋ ದೇವ್ರೆ, ನಾನಲ್ಲಿಂದ ತರ್ಲಿ? ಮತ್ ನಾನಲ್ಲಿ ತರ್ಲಿ? ನಾನು ಹೇಳ್ದೆ ನಿನಗೆ ಇದನ್ನೆಲ್ಲ ತರೋಕೆ. ಸೋಫಾ ತಗೊಂಬ, ಟಿವಿ ತಗೊಂಬ, ಮ್ಯಾಟ್ ತಗೊಂಬ ಅಂತ ನಾನು ಹೇಳ್ದೆ ನಿನಗೆ. ಒಂದಲ್ಲ ಎರಡಲ್ಲ, 1,10,000 ರೂಪಾಯಿ ಮಾಡಿದೆ ಬಿಲ್ಲು. ತೀರ್ಸೋಕ್ ನಾನು ಎಲ್ಲಿ ಹೋಗ್ಲಿ ಈಗ? ನಿನ್ನ ಕಟ್ಕೊಂಡಿದ್ದಕ್ಕೆ ನಾನು ಇನ್ನೂ ಏನೇನು ಅನುಭವಿಸ್ಬೇಕು? ಅವ್ರ ಮನೆ ತಂದ್ರಂತೆ ನಮ್ಮ ಮನೆ ಬೇಕಂತೆ, ಇವ್ರ ಮನೆ ತಂದ್ರಂತೆ ನಾವು ತರಬೇಕಂತೆ. ಬೇಕಾಗಿತ್ತೆ ನಮಗಿದೆಲ್ಲ? ಅದು ಸಾಲದಂತ ಆ ಅನ್ಸೂಯ ಮನೆ ಸಿಗಾಕೊಂತ ನಾನು ಹೇಳ್ದೆ ನಿನಗೆ. ಯಾವಾಗ ನಾನು ಕೋರ್ಟ್ ಮೆಟ್ಲು ಹತ್ಬೇಕು ನನಗೆ ಗೊತ್ತಿಲ್ಲ. ನೀನೇ ಅನುಭವಿಸಿದ್ದೇನಲ್ಲ, ನನಗೆ ಸಂಬಂಧ ಇಲ್ಲ, ನಾನು ಜವಾಬ್ದಾರಿ ತಗೊಳ್ಳೋದಿಲ್ಲ. ಮದುವೆ ಹೊಸದ್ರಲ್ಲಿ ನಿನ್ನ ಮದುವೆ ಆಗಿದ್ದಿ ಲೆಕ್ಕ ಕಡೆ ಅಂತಿದ್ರಿ.